ನಮಸ್ಕಾರ ರೀ ಸಿನಿಮಾ ಪ್ರಿಯರಿಗೆ ಮತ್ತು ಕನ್ನಡ ಕಲಾಭಿಮಾನಿಗಳಿಗೆ ನಿಮ್ಮೆಲ್ಲರಿಗೂ ಕನ್ನಡತಿ ರೇಖಾ ಶಿವರಾಜ್ ಚಾನಲ್ದಿಂದ ಆಧಾರದ ಸ್ವಾಗತ. ಇವತ್ತೇನು ವಿಶೇಷ ಇಲ್ಲ, ನಾವು ಭಾಳ ದಿನ ಆದಮೇಲೆ ಭೀಮಾ ಚಿತ್ರ ನೋಡ್ಕೊಂಡು ಬನ್ನಿ, ಅದರ ಬಗ್ಗೆ ಒಂಚೂರು ಏನೋ ಹಂಚ್ಕೊಳ್ಳೋಣ ಅನ್ನಿಸ್ತು. ಅದನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ನಾನು. ಇದು ಯಾವ ಥರ ಸಿನಿಮಾಪ ಹೇಳ್ಬೇಕಂತಂದ್ರೆ, ಇದೊಂದು ಡ್ರಗ್ಸ್ ದಂಧೆ ಬಗ್ಗೆ ಹೇಳುವಂಥ ಸಿನಿಮಾ. ಈಗ ಯುವ ಪೀಳಿಗೆ ಹೆಂಗೆ ಹಾಳಾಗತೈತಿ ಅನ್ನೋದ್ರ ಬಗ್ಗೆ ಚಲೋ ತೋರಿಸಿದ್ದಾರೆ. ಇದ್ರೊಳಗೆ ಕತೆ ಏನು ಭಾಳ ಏನು ಹೇಳ್ಕೊಳ್ಳೋಂಗಿಲ್ಲ, ಬಟ್ ಸಿಂಪಲ್ ಐತಿ. ಖರೇನ ಅದರ ತೋರಿಸೋ ರೀತಿ ಮಾತ್ರ ಭಾಳ ಡಿಫ್ರೆಂಟ್ ತೋರಿಸ್ಬಿಟ್ಟಾರೆ ಇವರು. ಸಿನಿಮಾದಾಗ ಸೆಂಟಿಮೆಂಟ್ ಐತಿ, ಫೈಟ್ ಅದಾವು, ಅಲ್ಲೆಲ್ಲೇ ಒಂದು ಸ್ವಲ್ಪ ಅಲ್ಲೇ ಕಾಮಿಡಿ ಮಾಡಿದ್ದಾರೆ. ಸಂಗೀತನೂ ಚಲೋ ಕೊಟ್ಟಾರ, ಅಂದ್ರೆ ಬಿ ಜಿ ಎಮ್ಮೂ ಸೂಪರ್ ಐತಿ. ರ್ಯಾಪ್ ಸಾಂಗ್ಸ್ ಅದಾವ. ಫೈಟಿಂಗ್ ಅಂತೂ ಚಲೋ ಮಾಡಿದ್ದಾರೆ. ಮತ್ತು ದುನಿಯಾ ವಿಜಯ್ ಅವರು ಅಂತೂ ನಿರ್ದೇಶನ ಸಖತ್ ಮಾಡಿದ್ದಾರೆ. ಇದ್ರಾಗ ಸಂದೇಶ ಕೂಡ ಕೊಟ್ಟಾರ ಅವರು. ಇಲ್ಲಿ ಪಾತ್ರಗಳ ಹೆಸರು ಕೂಡ ಒಂಥರ ಡಿಫ್ರೆಂಟ್ ಇಟ್ಟಾರ ಅವರು. ಡ್ರ್ಯಾಗನ್ ಅಂತ, ಶುಂಠಿ ಅಂತ, ಗಿಲಿಗಿಲಿ ಅಂತ, ಬಾಬ್ ಅಂತ, ಹಿಂಗೆ ಏನೇನೋ ಪಟ್ಟಿ ಅದಾವ. ಇದಕ್ಕೇನು ಕತಿಪ್ಪ ಅಂದ್ರೆ, ಡ್ರ್ಯಾಗನ್ ಮಂಜು ಮತ್ತು ಭೀಮನ ನಡೆಯುವಂಥ ಹೋರಾಟವೇ ಈ ಭೀಮಾ ಸಿನಿಮಾದ ಒಂದು ಲೈನ್ ಸ್ಟೋರಿ. ಇನ್ನು ದುನಿಯಾ ವಿಜಯ್ ಅವರು ಭಾಳ ದಿನ ಆದಮೇಲೆ 2ನೇ ಸಿನಿಮಾವನ್ನು ಡೈರೆಕ್ಷನ್ ಮಾಡಿದ್ದಾರೆ. ಹಂಗೆ ಚರಣ್ ರಾಜ್ ಅವ್ರ ಸಂಗೀತ ಐತಿ. ಇದಕ್ಕೆ ಚಿತ್ರ ಅಂತೂ ಸೂಪರ್ ಆಗೈತೆ, ಒಂಥರ ರಾಕ್ ಇಕ್ಕೈತಿ. ಇದು ಪಕ್ಕಾ ಬೆಂಗಳೂರಿನ ಶೈಲಿ ಸಿನಿಮಾ. ಇದು ಹೆಂಗಪ್ಪ ಅಂತಂದರೆ, ಬೆಂಗಳೂರಿಗೆ ನಡೆಯುವಂಥ ಡ್ರಗ್ಸ್ ದಂಧೆ ಬಗ್ಗೆ. ಇದ್ರಾಗ ಹಾಡುಗಳಂತೂ ಭಾರಿ ಚಲೋ ಮಾಡಿದ್ದಾರೆ. ಡೋಂಟ್ ವರಿ ಬೇಬಿ ಚಿನ್ನಮ್ಮ ಅಂತ, 100 ರೂಪಾಯಿ ಮಿಕ್ಸ್ ಅಂತ, ಬೂಮ್ ಬೂಮ್ ಬೆಂಗಳೂರು, ಎಲ್ಲ ಹಾಡುಗಳು ಚೆನ್ನಾಗಿ ಮೂಡಿ ಬಂದವ. ಇನ್ನು ಪಾತ್ರಗಳ ಬಗ್ಗೆ ಪರಿಚಯ ಮಾಡ್ಬೇಕಂದ್ರೆ, ಕನ್ನಡಕ್ಕೊಬ್ಬ ಖಡಕ್ ವಿಲನ್ ಎಂಟ್ರಿ ಆಗಿದ್ದಾರೆ. ಅವ್ರನ್ನ ನೋಡ್ರಿ ಹೆಂಗೆ ಅನ್ನಿಸ್ತೈತಪ್ಪ ಅಂತಂದ್ರೆ, ಮುಂದಿನ ಚಿತ್ರಗಳಿಗೆ ಇವರ ಬೇಕಪ್ಪ ಅನ್ನಿಸ್ತಾರೆ. ಅವರು ಅಷ್ಟು ಚಲೋ ತಂಗೆ ಅಭಿನಯ ಮಾಡಿದ್ದಾರೆ. ಅಚ್ಯುತ್ ಕುಮಾರ್ ಆಗಲಿ, ಕಲ್ಯಾಣಿ ಅವರಾಗಲಿ, ಗೋಪಾಲಕೃಷ್ಣ ದೇಶಪಾಂಡೆ, ಅಶ್ವಿನಿ, ರಂಗಾಯಣ ರಘು ಎಲ್ಲರೂ ಏನು ಮಾಡ್ಯಾರ, ಅವ್ರಿಗೆ ಕೊಟ್ಟಿರುವಂಥ ಪಾತ್ರಕ್ಕೆ ಚಲೋ ತಂಗೆ ಅಭಿನಯ ಮಾಡಿದ್ದಾರೆ. ಫೈಟ್ ಅಂತೂ ಚಲೋ ಮೂಡಿ ಬಂದವ. ದುನಿಯಾ ವಿಜಯ್ ಅಂತೂ ಕೆಲವೊಂದು ಫೈಟ್ ಒಳಗೆ ಭಾಳ ಚಲೋ ಅಭಿನಯಿಸಿದ್ದಾರೆ. ಚಿತ್ರದಾಗ ಪೊಲೀಸ್ ಪಾತ್ರ ಮಾಡಿರುವಂಥ ಇನ್ಸ್ಪೆಕ್ಟರ್ ಗಿರಿಜಾ ಅವರ ಕೆಲವೊಂದು ಸೀನ್ದೊಳಗೆ ಇಷ್ಟು ಮಸ್ತ್ ಆ್ಯಕ್ಟಿಂಗ್ ಮಾಡಿದಾರಂದ್ರೆ, ಅವರೇ ಈ ಚಿತ್ರದ ಮುಖ್ಯ ಪಾತ್ರ ಅನ್ನೋ ರೇಂಜಿಗೆ ಅಭಿನಯಿಸ್ಬಿಟ್ಟಾರ ಅವರು. ಸೊ ಅಷ್ಟೊಂದು ತೂಕ ಐತಿ ಅವ್ರ ಪಾತ್ರಕ್ಕೆ. ಹಂಗೆ ಗೋಪಾಲಕೃಷ್ಣ ದೇಶಪಾಂಡೆ ಅವರು ಪಾತ್ರ ಚೆನ್ನಾಗೈತಿ. ಅವರಿಂದನೇ ಈ ಚಿತ್ರಕ್ಕೆ ಒಂದು ತಿರುವು ಸಿಗ್ತೈತಿ. ಅದೇನಂತ ನೀವು ಸಿನಿಮಾದಾಗ ಹೋಗಿ ನೋಡಬೇಕು. ಇಲ್ಲಿ ಅದ್ರ ಬಗ್ಗೆ ಹೇಳೋಕ್ಕಿಂತ ಸಿನಿಮಾ ಹೀರೋಯಿನ್ ಅದಾರಲ್ಲ, ಅವರು ಭಾಳ ಚಲೋ ಆ್ಯಕ್ಟ್ ಮಾಡಿದ್ದಾರೆ. ಫಸ್ಟ್ ಸಿನಿಮಾ ಆಯ್ತು ಖರೆ, ಆದರೂ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ಅವರು. ಅವ್ರ ಪಾತ್ರ ಹೆಂಗೈತಿ ಅಂದ್ರೆ, ನಾಮಕಾವಸ್ಥೆ ಇರೋದ ಪೂರಾ ಚಿತ್ರ ಉದ್ದಕ್ಕೂ ಅವ್ರು ನಿಮ್ಗೆ ಕಾಣಿಸ್ತಾರೆ. ಹಂಗೆ ರಮೇಶ್ ಇಂದರ್ ಅವ್ರ ಪಾತ್ರ ಸ್ವಲ್ಪ ಸಣ್ಣದೈತಿ, ಆದರೂ ಚಲೋ ಐತಿ. ಮತ್ತು ರಂಗಾಯಣ ರಘು ಅಂತ ಪಾತ್ರ ಅಂತೂ ಇಷ್ಟು ಸೂಪರ್ ಆಗೈತಿ ಅಂದ್ರೆ ಬೆಸ್ಟ್ ಐತಿ ಅವ್ರ ಪಾತ್ರ. ಇನ್ನು ಈ ಸಿನಿಮಾಕ್ಕೆ ನೀವು ಕೊಟ್ಟಿರೋಂಥ ರೊಕ್ಕಕ್ಕೆ ಮೋಸ ಇಲ್ಲ, ಅಷ್ಟು ಚಲೋ ಐತಿ. ಮತ್ತು ಭಾಳ ದಿನ ಆದಮೇಲೆ ಕನ್ನಡ ಸಿನಿಮಾ ಒಂದು ಹೌಸ್ಫುಲ್ಲಾಗಿ ಓಡಾತೈತಿ, ಅದು ನಮಗೆ ಭಾಳ ಖುಷಿ ಅನ್ನಿಸ್ತು. ಇದು ಒಟ್ಟು ಭೀಮಾ ಚಿತ್ರದ ಬಗ್ಗೆ ನನ್ನ ಅನಿಸಿಕೆ. ಹಂಗೆ ಕನ್ನಡತಿ ರೇಖಾ ಶಿವರಾಜ್ ಚಾನಲ್ ಸಪೋರ್ಟ್ ಮಾಡ್ತಿರುವಂಥ ಎಲ್ಲ ಸಹೃದಯಗಳಿಗೆ, ಬಂಧುಗಳಿಗೆ ಮನಪೂರ್ವಕ ಧನ್ಯವಾದಗಳು ರೀ. ನಿಮ್ಮ ಪ್ರೋತ್ಸಾಹ, ಆಶೀರ್ವಾದ, ಹಾರೈಕೆ ಇದೇ ರೀತಿಯಾಗಿ ಮುಂದುವರಿಯಲಿ ಅಂತ ಕೇಳ್ಕೊಳ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಮಗೆ ಇನ್ನೂ ಬೆಳೀಲಿಕ್ಕೆ ಸಹಾಯ ಮಾಡಿ. ಧನ್ಯವಾದಗಳು.